ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ. ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ನನ್ನ ಪ್ರೀತಿಯ ದೇವಜನರೇ, ಈ ವಾಕ್ಯದಲ್ಲಿ ಸತ್ಯವೆಂದರೆ ಯೇಸು ಕ್ರಿಸ್ತನು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ತೋಮನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂದು ಹೇಳಿದ್ದಾರೆ. ಸತ್ಯವು ನಿನ್ನ ಪಾಪಗಳಿಂದ ಬಿಡುಗಡೆ ಮಾಡಿ ಪರಿಶುದ್ಧನನ್ನಾಗಿ ಮಾಡುತ್ತದೆ. ಸತ್ಯವು ನಿನ್ನ ರೋಗಗಳಿಂದ ಬಿಡಿಸಿ ಆರೋಗ್ಯವನ್ನು ನೀಡುತ್ತದೆ. ನಿನ್ನಲ್ಲಿರುವ ಭಯವನ್ನು ನೀಗಿಸಿ ಧೈರ್ಯಪಡಿಸುತ್ತದೆ. ಸತ್ಯವು ಅನ್ಯಾಯವಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸದಂತೆ ಸತ್ಯವಾದ ಮಾರ್ಗದಲ್ಲಿ ನಡೆಸುತ್ತದೆ. ಸಾಲಗಳಿಂದ ಬಿಡುಗಡೆ ಮಾಡುತ್ತದೆ. ಕತ್ತಲೆಯ ಜೀವನದಿಂದ ಬೆಳಕಿನ ಮಾರ್ಗದಲ್ಲಿ ನಡೆಸುತ್ತದೆ. ಸತ್ಯವು ಸುಳ್ಳು, ಮೋಸ, ವಂಚನೆಗಳಿಂದ ನಿನ್ನನ್ನು ರಕ್ಷಿಸುತ್ತದೆ. ಸತ್ಯವು ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುತ್ತದೆ. ಸತ್ಯವು ನಿನ್ನನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡುತ್ತದೆ. ಗುಲಾಮತನದಿಂದ ಬಿಡಿಸುತ್ತದೆ. ಅಂಧಕಾರದ ಶಕ್ತಿಗಳಿಂದ ಬಿಡಿಸುತ್ತದೆ. 1 ಯೋಹಾನ 1ನೇ ಅಧ್ಯಾಯ 8ನೇ ವಚನದಲ್ಲಿ, ನಾವು ಪಾಪವಿಲ್ಲವೆಂದು ಹೇಳಿಕೊಂಡರೆ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುತ್ತೇವೆ ಮತ್ತು ಸತ್ಯವು ನಮ್ಮಲ್ಲಿ ಇಲ್ಲ. 1 ಯೋಹಾನ 3:18ರಲ್ಲಿ, ಪ್ರಿಯ ಮಕ್ಕಳೇ, ನಾವು ಮಾತುಗಳಿಂದಾಗಲಿ ಅಥವಾ ಮಾತಿನಿಂದಾಗಲಿ ಪ್ರೀತಿಸಬಾರದು, ಆದರೆ ಕ್ರಿಯೆಗಳಿಂದ ಮತ್ತು ಸತ್ಯದಿಂದ ಪ್ರೀತಿಸೋಣ. ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿರಬೇಕು. ಸತ್ಯವಾಕ್ಯವನ್ನು ಸರಿಯಾಗಿ ನಿರ್ವಹಿಸುವವನಾಗಿ ನಿನ್ನನ್ನು ತೋರಿಸಿಕೊಳ್ಳಲು ನಿನ್ನ ಕೈಲಾದಷ್ಟು ಪ್ರಯತ್ನ ಮಾಡು. ಸತ್ಯದ ನಡುಕಟ್ಟನ್ನು ಸೊಂಟಕ್ಕೆ ಕಟ್ಟಿಕೊಂಡು ಸ್ಥಿರವಾಗಿ ನಿಲ್ಲಿರಿ. ಮೋಶೆಯ ಮೂಲಕ ನ್ಯಾಯಪ್ರಮಾಣವು ಕೊಡಲ್ಪಟ್ಟಿತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದವು. ದೇವರು ಆತ್ಮ ಮತ್ತು ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ಎಲ್ಲ ಸತ್ಯಕ್ಕೆ ನಡೆಸುವನು. ಸತ್ಯದಿಂದ ಅವರನ್ನು ಪವಿತ್ರಗೊಳಿಸು. ನಿನ್ನ ವಾಕ್ಯವೇ ಸತ್ಯ. ಆ ವಾಕ್ಯವು ಮಾಂಸಧಾರಿಯಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿತು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಅದು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನ ಮಹಿಮೆಯಂತೆ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿತ್ತು. ಪಿಲಾತನು ಯೇಸುವಿಗೆ, ಹಾಗಾದರೆ ನೀನು ರಾಜನೇ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ರಾಜನೆಂದು ನೀನೇ ಹೇಳುತ್ತೀಯಾ? ವಾಸ್ತವವಾಗಿ ನಾನು ಹುಟ್ಟುವುದಕ್ಕೆ ಬಂದಿರುವುದೇ ಸತ್ಯಕ್ಕೆ ಸಾಕ್ಷಿಯಾಗುವುದಕ್ಕಾಗಿ. ಸತ್ಯದ ಕಡೆಯಲ್ಲಿರುವ ಪ್ರತಿಯೊಬ್ಬರೂ ನನ್ನ ಮಾತನ್ನು ಕೇಳುತ್ತಾರೆ ಎಂದು ಉತ್ತರಿಸಿದರು. ಆದ್ದರಿಂದ ನಾವು ಸತ್ಯವನ್ನು, ಅಂದರೆ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡರೆ ಸ್ವಾತಂತ್ರ್ಯಕ್ಕಾಗಿ ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ದರಿಂದ ಸತ್ಯದಲ್ಲಿ ದೃಢವಾಗಿ ನಿಲ್ಲಿರಿ, ಮತ್ತೆ ಗುಲಾಮಗಿರಿಯ ನೊಗಕ್ಕೆ ಒಳಗಾಗಬೇಡಿರಿ. ನಾವು ಸತ್ಯವನ್ನು ತಿಳಿದುಕೊಂಡಾಗ, ಅಂದರೆ ಕ್ರಿಸ್ತನನ್ನು ತಿಳಿದುಕೊಂಡಾಗ, ಆತನು ಮಳೆಯಂತೆಯೂ ಭೂಮಿಯನ್ನು ನೆನೆಸುವ ವಸಂತ ಮಳೆಯಂತೆಯೂ ನಮ್ಮ ಬಳಿಗೆ ಬರುವನು. ನಾನು ಸೌಮ್ಯ ಸ್ವಭಾವದವನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿಯಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಚಿಕ್ಕವರಿಂದ ಹಿಡಿದು ದೊಡ್ಡವನವರೆಗೆ ಎಲ್ಲರೂ ನನ್ನನ್ನು ತಿಳಿದುಕೊಳ್ಳುವರು ಎಂದು ಕರ್ತನು ಹೇಳುತ್ತಾನೆ ಎಂದು ಯೆರೆಮೀಯ 31, 33, 34 ವಚನಗಳಲ್ಲಿ ನೋಡುತ್ತೇವೆ. ಯಾಕಂದರೆ ನಾನು ಅವರ ಅಪರಾಧವನ್ನು ಕ್ಷಮಿಸುವೆನು, ಅವರ ಪಾಪವನ್ನು ಇನ್ನು ಮುಂದೆ ನೆನೆಸಿಕೊಳ್ಳುವುದಿಲ್ಲ ಎಂದು ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 12:22ರಲ್ಲಿ, ಯೆಹೋವನು ಸುಳ್ಳು ಹೇಳುವ ತುಟಿಗಳನ್ನು ದ್ವೇಷಿಸುತ್ತಾನೆ, ಆದರೆ ನಂಬಿಗಸ್ತ ಜನರಲ್ಲಿ ಆತನು ಸಂತೋಷಪಡುತ್ತಾನೆ. ವಿಮೋಚನಾಕಾಂಡ 20:16ರಲ್ಲಿ, ನಿನ್ನ ನೆರೆಯವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೊಲೊಸ್ಸೆ 3:9ರಲ್ಲಿ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಯಾರು? ಸೈತಾನನಾಗಿದ್ದಾನೆ. ಯೋಹಾನ 8:44ರಲ್ಲಿ, ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ
ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ ಎಂದು ಯೇಸು ಹೇಳಿದ್ದಾರೆ. ಆದ್ದರಿಂದ ಸತ್ಯವೇ ಯೇಸು ಕ್ರಿಸ್ತನು ನಮ್ಮ ಎಲ್ಲ ಪಾಪಗಳಿಂದ ಮರಣದಿಂದ ಬಿಡಿಸುವ ಸರ್ವಶಕ್ತನಾದ ದೇವರು, ಸತ್ಯವಂತನು, ಸತ್ಯ ಮಾರ್ಗವೂ ನಿತ್ಯ ಜೀವವೂ ಆಗಿದ್ದಾರೆ. ನಾವು ಸಾಯುವವರೆಗೂ ಸತ್ಯದಿಂದ ಜೀವಿಸೋಣ. ಸತ್ಯದಲ್ಲಿಯೇ ಸ್ಥಿರವಾಗಿ ನಿಲ್ಲುವುದಕ್ಕಾಗಿ ದೇವರು ಕೃಪೆಯನ್ನು ಅನುಗ್ರಹಿಸಲಿ. ಆಮೇನ್.